ಅಷ್ಟು ತೋದೈತಿ ಒಂದಿಟ್ಟು ತೋರಿಸ್ಬಿಟ್ನಪ್ಪ ಅಂದ್ರ ಬಗೆರ್ತೈತಿ ಕರೆಂಟ್ ಮತ್ತೆ ಹೋಗಂಗೈತಿ. ತಾಯಿ, ನಿನ್ನ ನಂಬಿ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ್ನಿ. ರೈತ ಅಂದ್ರೆ ಬಡವಲ್ಲ, ಇಡೀ ದೇಶಕ್ಕೆ ಅನ್ನ ಹಾಕೋ ದೇವ್ರು. ರೈತ ಅಂದ್ರೆ ದೇಶದ ಬೆನ್ನೆಲುಬು. ನಿನ್ನ ನಂಬಿ ದುಡಿಯೋರಿಗೆ ಯಾವತ್ತು ಕೈ ಬಿಡ್ಬೇಡ ತಾಯಿ. ನೀವು ಇಲ್ಲೊಂದು ಮೂಲ ಬಿಟ್ಟಿರ್ತಾವ ಇದ್ರಾಗ. ಮತ್ತೆ 2 ದಿನ ಆಯ್ತು ನೀರ ಬರೋದು ಇದ್ರಾಗ. ಚಕ್ಕರ್ ಮಾಡಂತೇಳಿ ರಾಮ, ಲೇ ರಾಮ, ಇಲ್ಲೇ ಅಂತ ಎಲ್ಲಿ ಹೋಗಿಲ್ಲ. ಇವನು ಅವನು ಇಲ್ಲೇ ನಿಂತ ಕೊಡಿ. ನೀನ್ ಹೆಂಗ್ ಕೇಳ್ತೈತಿ? ಸಾರಿ ಓದಲ್ಲಿ ಅಂತ ಬಡ್ಕಂದೆ. ನಾನು ಹೆಬ್ಬಟ್ ನನ್ ಮಗ, ನೀನು ಹೆಬ್ಬಟ್ ನನ್ ಮಗ. ವಯಸ್ಸಿಗೆ ಒಂದ್ ಅಕ್ಕಲ್ಲ, ಆಕಿ ಮದ್ವಿ ಮಾಡ್ಬೇಕು. ಈಗಿನ ಕಾಲದಾಗ ನೋಡಿದ್ರ 1,70,000 ರೂಪಾಯಿ ಬಂಗಾರ ಆಗೈತಿ. ನಾನು ಎಲ್ಲೇ ಹೋಗಿ ಹೆಂಗಿಡ್ಕೊಂಡು ನಿನ್ನಂತ ಮಗನ ಅಡಿಬಾರ್ದು ಪಜಿತಿದ್ದೀನಿ ಅಪ್ಪ ರಾಮ. ಅಷ್ಟಿಗೆ ಟೆನ್ಷನ್ ತಗತಿ. 1 ಎಕರೆ ಹೊಲ ಮಾಡೋದೈತಿ, ಮದ್ವಿ ಮಾಡೋದೈತಿ. ಅದೇ ನೀವು ಮಾರೋ ದೊಡ್ಡಗದಲ್ಲ ಕೋತಿ. ಅದು ನಮ್ಮ ಅಜ್ಜ ಮುಚ್ಚಿ ನಮ್ಮ ತಾತನ ಕಾಲಿಂದ ಗಳಿಸಿ ಬಂದು ಭೂಮಿಯಾಗ, ಆ ಭೂಮಿಯಾಗ ಬಿತ್ತಿದ್ರೆ ಎಲ್ಲ ತಿಂತಪ್ಪ. ನಾಳೆ ಅದ್ ಹೊಲ ಮಾರಿ ರೊಕ್ಕ ತಿಂತೇನೆ, ಬಂಗಾರ ತಿಂತೇನೆ. ಈ ಬುದ್ಧಿಯಲ್ಲಿ ನೀವು ಮೌನ ಅಡ್ಕಸ್ಬಿ. ಬರೇ ಯಾವಾಗ ನೋಡಿದ್ರು ದಿನ ಬೇಯದು ಮಾಡ. ನನ್ನ ಸಣ್ಣತಲ್ಲ ವಯಸ್ಸು ಬಂದಿದಲ್ಲ, ಸಣ್ಣ ಹುಡ್ರಿ ಬೇದಂಗ್ ಬೈತಿ ಮಗ. ನಾಡು ಅಡ್ಕಸ್ಬಿ. ಏನ್ ಮಾತು ಕೇಳ, ಓದೋದು ಒಯ್ತೇನಪ್ಪ. ಹೋದಾಗ ನೋಡ್ರಿ ಅಲ್ಲಿ ಆ ಕಡೆ ಒತ್ತಡ್ ನೀರಲ್ಲ, ಒತ್ತಡ್ ಗಿರಿಲ್ಲ, ಕಳೆ ತೆಗೆದಿಲ್ಲ. ಏನ್ ಬಳಿ ಮಾಡ್ತೀನಿ ನೀನ್? ಮಾಡ್ಕೊಂತೀನಿ ಸೋಮಗಲ್ ನೀನ ಬೋಚ್ ಹಿಡ್ಕೊಂಡು ಹೋಗಿ ಮೌನ್ ಒಬ್ಬ ಮಗ ಅಂತ ನಾನು ತಗೊಂಡ್ ನಾನ್ ಬಿಡ್ಬೇಕು. ಅವ್ರು ಹೋಗ್ಬಿಟ್ಲಿ ಮೌ ಆಡದ. ನಾವೇನೇ ಬರ ಹೆಂಗತ್ ನೋಡಿ, ಎಲ್ಲೇನು ಎಣ್ಗಿಣಿ ಕುಡಿಬೇಕಲ್ಲ ನಾನು. ಹಿಂಗಟ್ಟೆ ಒದಡದಕ್ಕ ನಮ್ಮವ್ವ ನಡ್ಬರ್ಕ ಹೋಗ್ಯಾಳತ್ತ. ನೀನ ಕಾರಣಕ್ಕೆ ನಾನೇನ್ ಕಡಿಮೆ ಮಾಡಿದ್ದಲ್ಲ. ಬೇಕಾದಂಗ ನಾವು ಗಂಡ ಹೆಂಡತಿ ಶರ್ಟ್ ಮಾಡಿ ದುಡ್ದು ಬೇರೆ ನಿಮ್ಮಂಗ ಈಗ ಎಲ್ಲ ಟೆಕ್ನಾಲಜಿ ಬಂದವ. ನಾವು ಅವಾಗೆಲ್ಲ ನಾವು ಏನ್ ಅವಾಗ ರಾಶಿ ಕಣ ಇದ್ದಿಲ್ಲ, ಏನಿದ್ದಲ್ಲ. ನಾವು ಅಂತಿವನ್ನು ಬಾಯಿ ಮಾಡಿಲ್ಲ. ನಾವು ನಮ್ಮೊಟ್ಟು ನೀವೇನ್ ಮಾಡ್ತೀರಾ? ನೀವು ಬಾಯಿ ಮಾಡಿಕಿಂತ ಸೋಮಕ್ಕಲ್ಲು ಕುಡಿಬೇಕಾದ ಕಾರಣ ನಿಮ್ಮವ್ವ ಈ ಟೆನ್ಷನ್. ನನ್ನ ಮಗಳು ದೊಡ್ಡಕ್ಕೆ ಎರಿಮ್ಯಾಗ ಮಿಂಟಾಳ. ಆ ಮಗಳ 4 ಅಕ್ಕಿ ಕಾಳು ಹಾಕ್ಬಿಟ್ರೆ ನಾನು ದೇವ್ರ ಆಮೇಲೆ ಕಣ್ಣು ಮುಚ್ಚಲಪ್ಪ. ಯಪ್ಪ ದೊಡ್ಡ ತದಿ ನೀನು. ರಾಮ ಅಂದ್ರೆ ರಾಮ ನೀನು. ಅಷ್ಟು ಕಣ್ಣು ಮುಚ್ಚದ ದೇವ್ರು, ನಿನ್ನ ಬಾಯಿ ಮುಚ್ಚ. ನಿಮ್ಮ ನಡಿ, ನಾನು ಹೋಗ್ಕನತ್ಲ. ಏನು ಹೋಗ್ ನೋಡ್ರಿ ಒಟ್ಟ ಅಂತ ಮಗ. ಹೆಂಗ್ ಮಾಡ್ಕೊಂಬಿಡ್ಲ ಅಟ್ನಾಗ ಎಣ್ಣೆ ಹಾಕ ಕಾಲೆ. ಬಾಯಿ ಮಾಡ್ಕೊಂತೀನಿ. ಸೋಳ ಮಕ್ಳೆಲ್ಲ ಹೋಗ್ಲಿ ಒಯ್ಕಂತವನು. ನನ್ನ ಈ ಮನೆ ಬರ್ ನಾನು ಬರ್ರಿ ಆಡಿದೀನಿ. ಹೋಗ್ರಿ ನೀವು ಹೋಗ್ಕೊಂಡು ಸುಮ್ಮನೆ ನಮ್ಗೆ ಹಿಂಗೆ ತೆರಿ ಕೆಟ್ಟ ನಮಗೆ ಮನುಷ್ಯರಲ್ಲ. ಹೊಡೆಯತ್ತಾಗ ನೋಡಿದ್ರಲ್ಲಿ ಕುಂತಾನ. ಯಪ್ಪ ಶುರು ಹಚ್ಕೊಂಡ ಬೆಳಗ್ಗೆ ಬರೇ ಇದಾತ್ ನೋಡ್ ನಿಂದ. ನೀವು ಸುಮ್ನೆ ಕುಡಿಯಕ್ ನನಗೆ ತೆರಿ ಕೆಟ್ಟ ಮಗಳ. ಆ ಸುಳ್ಳು ಮುಗದ ನಾನು ಮಾತಾ ಕೇಳವಲ್ಲ. ನೀನ್ ನೋಡ್ರ ಕೈಗೆ ಬಂದ್ ಮಗಳದೀರಿ. ಬಂಗಾರ ನೋಡ್ರ 1,70,000 ರೂಪಾಯಿ ಬಂಗಾರ ಆಗೈತಿ. ನಾನ್ ಎಲ್ಲಿಗೆ ಹೋಗ್ಲ ಕೇಳವ. ನಿಮ್ಮವ್ವ ಹೋಗಿ ಪುಣಾತ್ ಮಾಡ್ಬಿಟ್ಲು. ನಾನು ಮುಟ್ಟ ಕೇಳವ. ಇದ ನನಗೆ ಜೋಡ್ಬೇ ನಿಮ್ಮವನು. ನಾನು ಟೆನ್ಷನ್ ಕುಡಿದ್ನ ನಿಮ್ಮವನು. ನಾನ್ ಹಂಗ ದಿನ ಕೂಡ್ರ 2 ಮಕ್ಕಳು ಸಾಕ್ತಿದ್ ನೆನಪ ನಿಮ್ಮವನು. ಬುದ್ಧಿಯಲ್ಲಿ ತೊಗ ನಿಮ್ಮವನು ಬರ್ತ್ ನಡಿ. ಅಪ್ಪ ಯಾಕಪ್ಪ ಕುಡಿಯತಿ? ಅವ್ವ ಬಿಟ್ಟು ಹೋದಿ ಮೇಲೆ ನೀನ ಅಲ್ಲಪ್ಪ ನಮಗ. ಅಪ್ಪನು ನೀನ ಅವ್ವನು ನೀನ.
ಇವಾಗ ನೀ ಕುಡ್ದು ಆರೋಗ್ಯ ಹಾಳು ಮಾಡ್ಕೊಂಡ್ರೆ ನಮಗ್ ಯಾರದಾರಪ್ಪ? ಪ್ಲೀಸ್ ಅಪ್ಪ, ನಿನ್ ಕೈ ಮುಗಿತೀನಿ, ಕುಡಾಕ್ ಹೋಗ್ಬೇಡ. ಈಗ ತಮ್ಮನ್ ಮದ್ವಿ ಮಾಡ್ಬೇಕು, ನೀನ್ ನನ್ ಮದ್ವಿ ಮಾಡ್ಬೇಕು. ಪ್ಲೀಸ್ ಅಪ್ಪ, ಕುಡಿಬೇಡ ಪ್ಲೀಸ್. ಏನಾದ್ರೂ ಮಾಡ್ಕಪ್ಪ, ನಾನ್ ತಮ್ಮನ ಹತ್ರ ಕರ್ದ್ ಬರ್ತೇನೆ. ನಿಂಗ್ ಹೇಳಿ ಹೇಳಿ ಸಾಕಾಗೈತ್ ನಂಗ. ಹೇಳೋದಕ್ಕೆ ಖರೇನ ಐತಿ. ನನ್ನ ಜೀವನ ಎಷ್ಟು ಕೆಟ್ಟ ಜೀವನ. ನನ್ನ ಆರೋಗ್ಯದ ಬಗ್ಗೆ ನನ್ನ ಮಗಳು ಅಷ್ಟು ಕಾಳಜಿ ಮಾಡ್ತೈತಿ. ನೋಡಿದ್ರೆ ಬಿಡ್ಬೇಕಂದ್ರೆ ಬಿಡಕ್ ಆಗವಲ್ದು. ಇರ್ಲಿ, ನನ್ನ ಮಗಳ ಮಾತನು ಒಂದು ಒಳ್ಳೇದೈತಿ. ಸ್ವಲ್ಪ ದಿನ 4 ಕುಡಿಯೋದಕ್ಕ ಒಂದೊಂದು ಶಿಶು ಕಡಿಮೆ ಮಾಡ್ಕೊಂತ ಏನು ಬುಕ್ ಹೋಗೋದ ಒಳ್ಳೇದಿದೆ, ಆರೋಗ್ಯಕ್ಕೆ ಒಳ್ಳೇದಲ್ಲ. ನಾನು ಕುಡಿಯೋದು ಟೆನ್ಷನ್ಗೆ ರೀ. ಆದ್ರೆ ನನ್ನ ಮಗಳಿಗೆ ಇವತ್ತು ಮೆಚ್ಚಿದೆ. ನಾನು ನನಗೆ ಮಗ ಹೇಳಲ್ ಬುದ್ಧಿ, ನನ್ನ ಮಗಳು ಹೃದಯಕ್ಕೆ ಮುಟ್ಟಂಗೆ ಹೇಳಿದ್ರಿ. ಕುಡಿಬಾರ್ದು. ತಮ್ಮ, ನಾನಂತ್ರ ಎತ್ತಿಗ್ ಮೇವ್ ಹಾಕ್ ಬಂದೆ, ನೀನೇನ್ ಮಾಡತ್ತಿ? ಮಾಡಕತ್ನಲ್ಲ, ಕಾಡ್ದಂತಿಲ್ಲ ಕಣ್ಣು. ಸಾಕ್ ಬಾ, ಊಟಕ್ ನೀಡಿಟ್ಟನಿ, ಉಂಡು ಮತ್ತೇನಾರು ಮಾಡುವಂತ ಬಾ. ಅಲ್ಲಿ ಊಟ ಮಾಡಕ್ ಬಂದ್ರ ನಿಮ್ಮ ಅಪ್ಪಂದೊಂದ್ ದೊಡ್ಡ ಪ್ರಾಬ್ಲಮ್ ಅಲ್ಲಿ. ಅವ್ ನೋಡ್ಬ್ರಿ ಒಟ 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 ಅಂತಿರ್ತಾನ. ಏ ಅಪ್ಪಂದ ಬರೀ ಹಂಗೈತ್ ಬಾ, ಅವ್ನ್ ಕುಡ್ದು ಹಾಳಾಗ್ತಾನ ಹೊರತು ಅವ್ನು ಉದ್ದಾರಿಂತ್ರ ಆಗಂಗಿಲ್ಲ. ಬಾ ನಡಿ. ನನ್ನ ಬೇದಷ್ಟು ನೀನ್ ಬೇಜಾನ ಆತ. ನೀವ್ ಹೋಗ್ಬೇಕ ಮಗ, ನಾನಲ್ಲ ಮಗ. ನೀವ್ ಓದಂದ್ರಿ ಯಾಕೆ ಓದ್ಲಿಲ್ಲ ನೀನು? ಅದು ಒಂದು ನಾ ಮಾಡಿದ್ದು ದೊಡ್ಡ ತಪ್ಪು. ಓದು ಅಂತಂದು ಆತ ಅಷ್ಟ ಅಂತ ಮಾಡಿದ್ದೆ. ನೀನು ಅನ್ನಕತ್ತಿದಿ. ನೀವ್ ಎಷ್ಟಾಗ್ಲಿ ನಿಮ್ಮ ಅಪ್ಪನ ಪರವಾಗಿ ನೀನ್ ಮಾತಾಡೋದ. ನೋಡ್ತಮ್ಮ, ಅಪ್ಪ ನಮ್ ಬಗ್ಗೆ ಚಿಂತೆ ಮಾಡ್ಲಿಲ್ಲ, ಬೇರೆ ಬಗ್ಗೆ ಚಿಂತೆ ಮಾಡಕತ್ತನ. ಅಪ್ಪ ಅವ ಎರಡು ಆತನ, ನೀ ಆತಾಗ ಏನ್ ಅನ್ನಕ್ ಹೋಗ್ಬೇಡ. ತಮ್ಮ, ನಿಂಗ ಓದೋದು ತಲೆಗ್ ಹತ್ತಿಲ್ಲ ಅಂತೇಳಿ ನಂಗೆ ಏನ್ ಟೆನ್ಷನ್ ಇಲ್ಲ. ಈ ದೇಶಕ್ಕ ಅನ್ನ ಹಾಕ ರೈತ ಅದಿ ನೀನು, ನಂಗ್ ಹೆಮ್ಮೆ ಐತಿ. ಏನು ಹೆಮ್ಮೆ ಇದ್ರ ಏನಕ್ಕ? ಈ ದೇಶದಾಗ ನಮ್ಮಂತ ರೈತರಿಗೆ ಏನು ಬೆಲೆನೇ ಇಲ್ಲ. ನಾವ್ ಹಗಲು ರಾತ್ರಿ ಕುಂಡಿರಂಗ್ ಕೆಲಸ ಮಾಡಿದ್ರು ನಮ್ಗೆ ಏನು ನ್ಯಾಯ ಸಿಗೋಲ್ದು. ಯಾಕೆಂದ್ರೆ ಚಡ್ಡ ರೀತಿ ಇರ್ತು, ನಮ್ಗೆ ಏನ್ ನ್ಯಾಯ ಇಲ್ಲ. ನಡಿ, ಬಟ್ಟೆ ಸಿಗತ್ತೆ, ಊಟ ಕೊಡಂತೆ. ನಡಿ ನಡಿ. Good morning. Sit down. ಏನ್ ಮಕ್ಳೇ, ದಿನಾಂಕ ವಾರ ಏನು ಬರ್ದೇ ಇಲ್ಲ? ಯಾಕೆ ಬರ್ದಿಲ್ಲ ಇವತ್ತು? ಎನರ್ಜಿ ಇಲ್ವಾ? ಯಾರಾದ್ರೂ ಬರಿಬೇಕಂತ ಗೊತ್ತಿಲ್ಲ, ಯಾವ ಸಬ್ಜೆಕ್ಟ್ ಅಂತಂದು ಹಾಕಿಲ್ಲ. ಏನ್ ಇವಾಗ ಕ್ವಶನ್ ಕೇಳೋಣ? ಹೋಮ್ವರ್ಕ್ ಮಾಡಿದ್ದೀರಾ ತಾನೇ? ಮಾಡಿದ್ದೀರಾ? ಎಲ್ರು ಮಾಡಿರಾ? ಸರಿ, ಹಿಂಗಿದ್ರೆ ಕ್ವಶನ್ಸ್ ವಿತ್ ಹೋಮ್ವರ್ಕ್ 2 ಆಗುತ್ತೆ, ಆಯ್ತಾ? ಯಾರ್ ನಿಜವಾದ ಕನ್ನಡಿಗರ ಅಂತ ಹೇಳ್ತೀರಾ? ಯಾರು ಹೇಳ್ತೀರಾ? ಹಾ, ನೀ ಹೇಳು. ಇಂಗ್ಲಿಷ್ ಸಬ್ಜೆಕ್ಟ್ ಯಾರು ಫೇಲ್ ಆಕಾರ ಅವ್ರ ಕನ್ನಡಿಗ. ಆಕೆಂದ್ರು ಶಾಣೆ ಇಲ್ಲ. ಇನ್ನೊಂದ್ ಕ್ವಶನ್ ಕೇಳಿ. ಹೊಸಕೋಟಿಗಮ್ಮ ಯಾಕೆ ಬರ್ತಕ್ ಬಂದ? ಯಾರು ಹೇಳ್ತೀರಿ? ಹೇಳು. ನಮ್ಮನ್ನ ಫೇಲ್ ಮಾಡಕ್ ಬಂದ. ನಾನ್ ಏನ್ ಪಾಠ ಹೇಳಿ ನಿಮ್ಗ? ಏನೇನೋ ಹೇಳಾತ್ತೀರಿ. ಕುತ್ಕೋ, ಶಾಣೆ ಅದಿ. ಮಕ್ಕಳೇ, ಶಿಕ್ಷಣ ಅಂದ್ರೆ ಬರೀ ಪುಸ್ತಕ ಮಾತ್ರ ಅಲ್ಲ, ಜೀವನಕ್ಕೆ ಕಲಿಕೆ. ಗೊತ್ತಾಯ್ತಾ? ಬರೀ ಏನಾದ್ರೂ ಕ್ವಶನ್ ಕೇಳಿದ್ರೆ ಅಡ್ಡಾಡ್ ಉತ್ತರ ಕೊಡೋದಲ್ಲ. ಏನೇನೋ ಹೇಳ್ತೀರಾ. ನಾನೇನ್ ಕನ್ನಡ ಟೀಚರಾ ಅಥವಾ ಸೈನ್ಸ್ ಟೀಚರಾ ಏನ್ ಅನ್ನೋದೇ ನಿಮ್ಗೆ ಗೊತ್ತಿಲ್ಲ. ಏನ್ ಕಲಿತೀರಿ, ಏನ್ ಮಾಡ್ತೀರಿ ಅಂತಾನೆ ಗೊತ್ತಿಲ್ಲ. ಜೀವನದಲ್ಲಿ ಹೆಂಗಿರ್ತೀರೋ, ಏನ್ ಮಾಡ್ತೀರೋ, ಇದಷ್ಟೇ ಜೀವನ ಅನ್ಕೊಂಡಿದ್ದೀರಾ? ಇಲ್ಲ ತಾನೇ? ಏನಾದ್ರೂ ಉತ್ತರ ಕೊಡಿ. ಅಟೆಂಡೆನ್ಸ್ ಹಾಕ್ಲಿ? ಹಾ, ಬರಂಗಿದ್ರ. ರೋಲ್ ನಂಬರ್ 1, ರೋಲ್ ನಂಬರ್ 2, ಎಸ್ ಮ್ಯಾಮ್. ರೋಲ್ ನಂಬರ್ 3, ಎಸ್ ಮಿಸ್. ರೋಲ್ ನಂಬರ್ 4, ಎಸ್ ಮಿಸ್. ರೋಲ್ ನಂಬರ್ 25, ಎಸ್ ಮಿಸ್. ಎತ್ತು ಬಾಳ ದಿನ ಗಡ್ಸತ್ತೆ. ಕೈ ಕೆಸರಾದರೆ ಬಾಯಿ ಮೊಸರು ಎಂಬುವ ಮಾತು ಸುಳ್ಳಲ್ಲ. ಕೈ ಕೆಸರಾದರೆ ಬಾಯಿ ಮೊಸರು
ಚಳ್ಳಲಿರ್ತಪ್ಪ ಎತ್ತು ಕೆಲಸ ಮಾಡೋದು ಒಂಥರ ಖುಷಿ. ಎತ್ತಕ್ಕೆ ವಯಸ್ಸಾಗ್ಬಿಡೈತಿ. ಒಳ್ಳೆ ಕಸ ನೀನು ನಮ್ಮ ಅಪ್ಪ ಬಡ್ಸಿಕ್ಯಾ ಮತ್ತೆ ಎಂಡ ಹಾಕ್ತೇವೆ ಒಳ್ಳೆ. ಗುಂಡಿ ಗುಲಾಬಿ ಗುಲಾಬಿ ಏನ್ ನಿಂದು? ಅಡಕ ಅಷ್ಟ ಯಾಕೆ ಹೋಗಿದಿ ಸಿಟ್ಟು ಮಾಡ್ಕೊಂಡ ಬಂಗಾರಿ? ನೋಡು ಬಂಗಾರಿ ಗಿಂಗಾರಿ ಅಂದ್ರ ಸರಿ ಕಾಣಲ್ ನೋಡ್ ನಂಗ. ಬಂಗಾರ ಅನ್ಲಾರ್ದೇನ ಕಬ್ಬಣ ಅನ್ಲ? ಏನ್ ಕಬ್ಣ ಅಂತಿ? ಹೋಗಿಸಿದನ್ರಿ ಹೋಗು, ನಮ್ ತಮ್ಮ ಪರಿಚಯ ಮಾಡಿಸ್ಕೊಟ್ಟಾನ ಅಂತ ಹೇಳಿ ಮಾತಾಡಿದ್ರ ಏನ್ ಮೈ ಮೇಲೆ ಬರ್ತಿ? ನಿಮ್ ತಮ್ಮ ಪರಿಚಯ ಮಾಡಿಸ್ಕೊಟ್ಟನಂತ ನಾನು ಇಷ್ಟು ಖುಷಿಯಾಗಿ ಮಾತಾಡ್ಕತೀನಿ. ನೀವು ಸ್ವಲ್ಪ ಮಾತಾಡ್ರಲ್ಲ, ನಮಗೂ ಸ್ವಲ್ಪ ಎನರ್ಜಿ ಬರುತ್ತ. ಎನರ್ಜಿ ಬರ್ತೈತ್ ನಿನಗ. ದಿನ ಹಿಂಗ ಬರ್ತಿರಲ್ಲ ನೀವು? ಯಾಕ ಕೇಳ್ದ್ನ, ಯಾಕಂದ್ರ ಬಿಸ್ಲಲ್ಲಿ ಒಬ್ರೇ ಬರಕ ಇದಾಗತ್ತದ. ನಾನು ಬೈಕ್ ತಗೊಂಡ್ಬರ್ತೀನಿ ನಿಮ್ ಕಾಲೇಜಿಗೆ. ನನ್ ತಮ್ಮ ಬರಾತಾನಂತ. ಹೌದಾ? ಸರಿ, ಹೋಗಿ ಬರ್ತೀರಾ? ಛೀ, ಏನ್ ಛೀ? ಕೈ ಕೊಡ್ರದ? ಯಾಕ್ ಕೊಡ್ಬೇಕ? ನೀವು ಕಾಲೇಜ್ ಹೋಗ್ತೀರ ಅಥವಾ ಕಾಲೇಜಿಗೆ ಪಾಠ ಮಾಡಕ್ ಹೋಗ್ತೀರ? ಯಾಕ್ ನಿಮ್ಗ್ ಗೊತ್ತಿಲ್ವಾ? ನಮಗ ಓದಿಲ್ಲ, ಅದಕ್ಕ ಗೊತ್ತಿಲ್ಲ. ಕೇಳ್ದ ನಾನು, ಹೇಳ್ರಿ. ಮಕ್ಳಿಗೆ ಪಾಠ ಮಾಡ್ತೀನಿ. ನಿಮ್ಮನ್ನ ನೋಡಿದ್ರಂತ್ರ ಮಕ್ಳು ಹುಚ್ಚಿನ ಹೋಗ್ಯಂತ ಬಿಡವು. ಯಾಕ? ಯಾಕಂದ್ರ ಇಷ್ಟೊಂದ್ ಸಿಟ್ನಾಗದಿರಲ್ಲ, ಅದಕ್ಕೋಸ್ಕರ. ಇಷ್ಟ ಸಿಟ್ಟು ಇದ್ರಿ ನೀವು, ಮಕ್ಳಿಗೆ ಪಾಠ ಹೆಂಗ್ ಮಾಡ್ತಾರ ನೀವು? ನಂಗ್ ಗೊತ್ತಿದೆ ಮಕ್ಳಿಗೆ ಹೆಂಗ್ ಪಾಠ ಮಾಡ್ಬೇಕು ಅಂತ, ಯಾರ್ ಮುಂದ್ ಹೆಂಗ್ ಸಿಟ್ ತೋರ್ಸ್ಬೇಕು ಅಂತ. ನಿಮ್ ಕೈಯಾಗ ಕಲ್ತು ಬಿಟ್ರೆ ಉದ್ದಾರ ಆಗದ್ ಬಿಡವು. ನಾನ್ ಹೋಗ್ತೀನಿ, ಸಾಕು ಮಾತೆಲ್ಲ. ತಡ್ರಿ ಹೋಗಂತ್ರಿ. ನಿಮ್ ತಮ್ಮ ಒಂದಿನ ಬರಾಕ ಲೇಟ್ ಆದಾಗ ನಮ್ಗೆ ಫೋನ್ ಮಾಡಂತ್ರಿ. ನಿಮ್ ಫೋನ್ ನಂಬರ್ ಕೊಡ್ರಿ, ನಮ್ ಫೋನ್ ಮನೆ ಬಿಟ್ಟು ಬಂದಿನಿ. ನನ್ ತಮ್ಮ ಹಂಗೆಲ್ಲ ಬರೋದೆಲ್ಲ ಲೇಟು ಮಾಡಲ್ಲ. ನಾ ಹೇಳ್ದಾಗ ಅವನು ಬಂದೇ ಬರ್ತಾನ, ನಂಗ್ ಗೊತ್ತು. ಸರಿ, ಹೋಗ ಕೈ ಯಾರು ಕೊಡ್ರಿ. ಕೈ ಕೊಟ್ಟು ಕೈ ಹಿಡಿತಾರಂದ್ರಿ ಇವ್ರ ಅಂದ್ರೆ ಹೋದಾಗ ಟೀಚರಲ್ಲ, ಹಂಗಾಗಿ ನಮ್ಮ ಏನ್ ನೋಡ್ತಾರ ಅವ್ರು. ಹೆಂಗತ್ತಕ್ಕ ಇವತ್ತು ಪಾಠ? ಏನೋ ಹಳ್ಳಿ ಮಕ್ಳಲ್ವಾ, ಹಳ್ಳಿ ಇದಕ್ ಹೊಂದ್ಕೊಳಕ್ ಬಾಳ ತ್ರಾಸಾಗುತ್ತ, ಆದ್ರೆ ಚೆನ್ನಾಗಿತ್ತು. ಹೌದಾ? ಹಾ, ಏನ್ ಮಾಡ್ತಮ್ಮ? ಮತ್ತೇನ್ ನೋಡಕ ಪಾಠ ಎಲ್ಲ ಬೇಸಾತಂದಿ. ನಿಂಗೆ ಹೆಂಗ್ ಅನಿಸ್ತು? ನನಗೆಲ್ಲ ಚೆನ್ನಾಗಿ ಅನಿಸ್ತಕ್ಕ. ಅಬ್ಬಬ್ಬ, ನನ್ ತಮ್ಮ ಏನ್ ಖುಷಿ ಆಗದನ? ಏನ್ ಸಮಾಚಾರ? ಅಕ್ಕ, ನಾ ಚಂದಿಲ್ಲ? ಯಾರ್ ಹೇಳಿದಪ್ಪ? ಏನ ಒಂಥರ ಇತ್ತೀಚೆ ಬಾಳ ಸ್ಮಾರ್ಟ್ ಕಾಣಕತ್ತೀನಿ ಅಕ್ಕ. ಹೇ, ನನ್ ತಮ್ಮ ಯಾವಾಗ್ಲೂ ಅಪರಂಜಿ. ಮತ್ತೆ ಅವಳಕ್ಕ ಹಂಗಂದ್ರು? ಯಾರ ಬಗ್ಗೆ ಮಾತಾಡತ್ತಿ? ಅವಳ ಯಾರಪ್ಪ? ಏ ಕಳ್ಳ, ಏನೋ ಮುಚ್ಚಡತಿ, ಹೇಳ್ತಿಲ್ಲ? ಏನಿಲ್ಲಕ್ಕ, ಏನಿಲ್ಲ. ಹೆಂಗ್ ಹೊಂಟ ನೋಡಿ ಅವ್ನು ಬದ್ಮಾಶ್ ಒಳ್ಳೆ ಮಗ. ಅವ್ನು ನಮ್ಮನೆ ಹೆಣ್ಮಕ್ಳು ನೋಡ್ಕೊಂಡು 24 ಗಂಟೆ ಕನ್ನಡ ಮಕ್ಕ ನೋಡ್ಕೊಂಡು ಮನ್ಯಾಗ ಹೋಗ್ತಾನ. ನಾವು ಬಾಯ್ ಮಾಡ್ಕೊಂಡು ಜನಸೊಳ ಮಕ್ಳ ನೀವು. ನಾವು ಇಂಥ ಮಕ್ಳು ಇರಬಾರ್ದ. ಥೂ, ಅವ್ನು ಬಾಂಡ್ ಸೊಳೆ ಮಕ್ಳ. ಮನ್ಯಾಗ ಬಾಲ್ಯನೋ ಬದುಕೇನೋ ಅರ್ವ ಇಲ್ಲ ಸೊಳೆ ಮಕ್ಳಿಗೆ. ಮನ್ಯಾಗ ಒಬ್ಬಾಕಿ ಅಕ್ಕದಾಳ, ಆಕಿ ಮದುವೆ ಮಾಡಿ ಕೊಡ್ಬೇಕು. ನಮ್ಮ ಅಪ್ಪದನ ಮನಿ ವಿಚಾರ ಏನು, ಜವಾಬ್ದಾರಿ ಏನು, ಏನೇ ನೀವು ತಿಳಿಗಿಲ್ಲ. ಅವ್ನು ಬರೇ ಮೆಕಪ್ ಅದು ಇದು. ಅವ್ನವ್ನು ಥೂ, ಇಂಥವ್ ನೋಡ್ಬಾರ್ದು. ಅವಳು ಮ್ಯಾಗ ಹೋಗಿ ಪುಣ್ಯಾತ್ಮ ಆಗ್ಲ ನನ್ನ ಕರ್ಕೊಂಡ್ ಬಿಡೋ ಮಾಡಿ ನಾನು ಸತ್ತು ಬಿಡ್ತಾನೆ. ಅವ್ನು ಇದನ್ನ ನೋಡಲ್ಲ ನಾನು. ಥೂ,
ಒಂದ ಎರಡ ಮನಿ ತುಂಬ ಅಂಗಿ ಪ್ಯಾಂಟ್ ಫ್ಯಾಷನ್ ಲೇ ನಮ್ ಕಾಲಕ್ಕ 10 ವರ್ಷ ನಮಗೆ ಗಡನ ಒಂದು ಚಡ್ಡಿ ಗತಿದ್ದಿಲ್ಲ ರೀ. ನಾವ್ ಅಂತ ಬಡತನದಾಗ ಸೋಸಿ ಬಂದಿವಿ. ಒಬ್ಬ ಮಗ ಇರ್ಲ ಅಂತಂದ್ ಇವ್ನಿಗೆ ಇದು ಮಾಡಿದ್ರ ಇವನು ಸೋಕಿ ಸೊಳೆ ಮಗ ಆಗಿಬಿಟ್ನಪ್ಪ ಊರ್ ತುಂಬ. ಥೂ ನನ್ನ ಮಾನ ಮರದಿ ಎಲ್ಲಾ ಹಾಳು ಮಾಡೋ ಸೊಳೆ ಮಗ ಇಟ್ಬಿಟ್ಟೆವ. ಎಂತ ಕಾಲ ಬಂತ್ರಿ ನಮ್ ಕಾಲಕ್ಕ. ಅಯ್ಯೋ ನನ್ನ ಕರ್ಮ. ಈಗ ಆಗ್ಯಾವ ಲವ್ ಡವ್ ಎಲ್ಲವು. ನಮ್ ಕಾಲಕ್ಕ ತಾಯಿ ತಂದೆ ತೋರ್ಸಿದ ಕನ್ಯಾ ನಾವು ಕಣ್ಣು ಮುಚ್ಚಿ ತಾಳಿ ಕಟ್ಟಿವಿ. ಥೋ ನಿಮ್ಮ ಹಂಗಾಗಿ ಮಳಿ ಆಗ್ಯಾವ್ರಿ. ಯಪ್ಪ ಎಷ್ಟು ಒಟ ಒಟ ಅಂತೀಯಲ್ಲ. ತಮ್ಮನ್ ಯಾಕೆ ಬೈತ್ನಿ ಹಗ್ಲಲ್ಲಿ? ನಂಗ್ ಸಾಕಾಗೈತ್ ನೋಡ್ ನಿಮ್ ಇಬ್ರು ಸಂಬಂಧ. ನನ್ ಲಗ್ನ ಮಾಡಿಕೊಡು, ನಾ ಹೋಗ್ತಾನೆ ನಿಮ್ ಗಂಡನ ಮನೆಗೆ. ಬಾರ ಬಂದ್ ಕುತ್ಕೊಂಡ್ಬಿಟ್ಟ ನೋಡ್, ನಾಚಿಕಿಲ್ಲ ಮರ್ಯಾದಿಲ್ಲ. ಅಲ್ಲಿ ಅಪ್ಪ ಎಷ್ಟ್ ಭಯ ಆಗದದಿ, ಹಂಗ ಬಂದ್ ಕುತ್ಕೊಂಡ್ಬಿಟ್ ನೋಡು ಹಲ್ ಕಿಸ್ಕಂತ. ಏ ಖರಿಯಾ ನಿಂಗ ಹೇಳಾಕತ್ತಿರೋದ್ ನಾನು. ನೋಡು ನನ್ನ ಮೇಲೆ ಸಿಟ್ಟಿದ್ನಪ್ಪ ಅಂದ್ರ ನಾಕೇಟ್ ಬಡ್ಕೊಂಬಿಡ. ಕರಿ ಅನ್ನಕ್ ಹೋಗ್ಬೇಡ ನೀನ. ಅದೇ ಇರ್ಲಿ, ಈಗ ಉಣ್ಣಕ್ಕಿಟ್ರಿ ಕೊಡ್ತ್ಯಾ ಎದ್ದೋಗಂದ. ಐ ಕರಿಯ ಅಂತ ಕರಿಲಿಲ್ಲ ಮತ್ತೇನ್ ಕರೀಲಿ? ಹೌದಲ್ಲ, ನೀ ಏನ್ ಕರಿಯ ಅಂತ ಕರಿಲಿಲ್ಲ ಅಂದ್ರೆ ಬೆಳಗಾಗ್ಬಿಡ್ತೀಯನ? ನೋಡ ಅದಿಲ್ಲ ಬಿಡು. ಬದ್ಲಾರ ಅಂತ ಅನ್ಕಲ್ಲ ನಮ್ಮ ಮನ್ಯಾಗ ಅಂತಾರ ಕರಿ ಅಂತಂದ. ಹುಡ್ಕಿಡ್ ಕೊಡ ಬಾ, ಹೋಗ್ಬೇಕ್ ಒಳ್ಳೆ ಮನೆಗಿದ್ನಪ್ರ ಓಟ 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 ಅಂತಿರ್ತಾರ. ಅಲ್ಲಿ ನೋಡಿದ್ರ ಅಪ್ಪನ್ ಕಾಟ, ಉಣ್ಣಕ್ ಬಂದ್ರೆ ನಿನ್ ಕಾಟ. ಉಣ್ಣಕ್ ಇಟ್ಕೊಡ ನೋಡ ಉಂಡ ತಗೋಣ. ನಿನ್ಗ ಹೇಳ ಈ ಕಿಸ್ಬಾಯಿಗೆ ಇದೊಂದ್ ಕಮ್ಮಿ ಇತ್ತು. ಮತ್ತೆಂತ ಕೇಳ ನೋಡಿದ ಇಟ್ಟಿ ಅದ್ನ ಏನ್ ಮುರಿತಿ ತಗ. ಇರವ ಒಂದ್ 4 ಅದಾವು, ಎಲ್ಲಾ ಮಾರ್ ಬಂದ ನೋಡವ. ತಮ್ಮನ್ನ ಸಿಟ್ ಮಾಡ್ತೇನೆ ನಾ ಮಾಡ್ಕೊಂಡ್ ಕಡಿಮೆ ಸಿಟ್ ಮಾಡ್ತೇನೆ ನೀನು. ಹೌದೌದು. ಡಬ್ರಿಗೆ ಅನ್ನ ಐತೆ ಚೌಟಿಗೆ ಬರೋದು ಅನ್ನದ. ಆಯ್ತ್ ತಗರಪ್ಪ ಸಾವ್ಕಾರ, ದುಡ್ದು ಬಂದಿಯಲ್ಲ ಅದಕ್ಕ ಹಾಕ್ತಾನಂತ ಮತ್ ಮಾಡಿ. ಅಲ್ಲಿ 2 ಎಕರೆ ಹೊಲಕ್ಕ ನೀರ್ ಕಡಿಯೋಕ ಸಾಕ್ ಬಿಡು. ತಮ್ಮ ಅದನ್ ಬಿಡ, ನಮ್ಮೂರ್ ಶಾಲೆಗೆ ಒಬ್ಳು ಟೀಚರ್ ಬಂದಾಳಂತಲ್ಲ, ನೋಡಿದ? ನೋಡಿ ಹೆಂಗದಾಳ? ಏ ಚೆನ್ನಾಗದಾಳ, ಮಸ್ತ್ ಹೇರ್ಸ್ ಅಂತೂ ಉದ್ದಾದವಂತ. ಸಿಟಿಯಿಂದ ಬಂದಾಳ. ಮದುವೆ ಆಗೈತೇನಿಲ್ಲ? ಏ ಆಗಿಲ್ಲ ಅಂತ. ಅವಳು ನೋಡಿದ್ರ ಆಗಂಗ್ ಕಾಣಂಗಿಲ್ಲ. ಮತ್ತ ಅವಳ ಹೆಸರು ಏನಂದ್ರಪ್ಪ? ಏನದು? ಗುಲಾಬಿ ಆಗಿರ್ಬೇಕು. ಏ ಗುಲಾಬ್ ನಿಂಗೆ ಹೆಂಗ್ ಗೊತ್ತ? ಏ ಟೀಚರ್ ನೋಡಕ ಸೇಮ್ ಗುಲಾಬಿ ಇದ್ದಂಗ ಇರ್ತಾರಂತಕ. ಓ ಹಂಗ. ಇಲ್ಲ ಅವಳ ಹೆಸರು ಸೀತಾ 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 ನೋಡು. ಸೀತಾ? ಹಾ. ಏನ ಗುಣ್ಗಾಕತಿ? ಏನಿಲ್ಲಕ, ಎಂದು ಬಂದ್ರಂತಕ ಅವ್ರ ಟೀಚರ್? ಏ ಮೊನ್ನೆ ಆಗ್ಯಾರಂತ. ಅವ್ರಿಗೆ ನಮ್ ಮಕ್ಳು ಅಡ್ಜಸ್ಟ್ ಆಗ್ತಿಲ್ಲಂತ, ಶಾಲೆಗೆ ಹೋಗಂಗಿಲ್ಲಂತ. ಹೌದಾ? ಅದಕ್ಕೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ ಹೇಳ್ತಾರೆ. ನಾನು ಹೋದ್ರ ಕರ್ಕಂತಾರ ನಿಂಗೇನ್ ವಯಸ್ಸಾಗೈತನ? ಎಷ್ಟನೇ ಕ್ಲಾಸ್ ಮಕ್ಳು ಓದ್ಸಕತ್ತಾರ? 5ನೇ ಕ್ಲಾಸ್ ಇರ್ಬೇಕು. 5ನೇ ಕ್ಲಾಸ್ 6ನೇ ಕ್ಲಾಸ್. ನಾನು ಹೋಗ್ಕಂತ 5ನೇ ಕ್ಲಾಸ್ ಅಪ್ಪನ ಓದೋದಂತ ಹೆಂಗದ? ಕುಂದ್ರಸ್ ಬಂದ್ಬಿಡ್ತಾನೆ, ನಾಳೆ ಹೋಗಿ ಕುಂದ್ರಸ್ ಬರ್ತಾನೆ. ಹೌದಾ? ನಿಜ. ಜೋಕ್ ಮಾಡ್ತೀಯಲ್ಲ ತಮ್ಮ. ಮದುವೆಯಾಗಿ ಮಕ್ಳು ಮಾಡಂಗದಿ, ಅಲ್ಲಿ ಸ್ಕೂಲಿಗೆ ಹೋಗ್ತೀಯನ? ತಗ ಅವ್ನು ಸಾಕ್ಬಿಡಕ. ಸೀತಾ ರಾಮ್ ಮಸ್ತ್ ಆಕತಿ. ಅವ್ರ ಒಳ್ಳೆ ನಮ್ಮ ಊರಿಂದ ಓದ್ತಾ ಹಂಗ ಮಾಡಿ ಚಾಚಾಕಿ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ನಮ್ಮ ಮಕ್ಕಳ ತಗೊಳೋಣ. ಬೇಡ ಅದನ್ನ ಕೇಳಿದ್ನಪ್ಪ ಅಂದ್ರ ಚಾಪ್ಲಿ ಅಂತ ಅಂದಳ. ಅದಕ್ಕೆ ಏನ್ ಮಾಡೋಣ? ಕೈಯಾಗ ಬೆಣ್ಣೆ ಇಟ್ಕಂದು ತುಪ್ಪ ಕಡ್ಯಾಡಿದ್ರೆ ಹಂಗ ಅವ್ರ ತಮ್ಮನ ಬುಟ್ಟಿಗೆ ಹಾಕಿಂದ ಆಮೇಲೆ ಅಕ್ಕನ ಬುಟ್ಟಿ ಹಾಕಿಬೇಕು. ಕೋಳಿ ಬರ್ಬೇಕಪ್ಪ ಅಂದ್ರ ಮರಿ ಕಾಳು ಹಾಕ್ಬೇಕ, ಆಮೇಲೆ ಕೋಳಿ ಬರ್ತಾವ. ಹಂಗೆಲ್ಲ ಮಾಡಿ ಅವ್ರ ತಮ್ಮನ ಕ್ಯಾಚಕ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಅವ್ನಿಗೆ ಏನ್ ಇಷ್ಟ ಅಂತ ಕೇಳಿ ಅವ್ನ್ ಪರಿಚಯ ಮಾಡ್ಕೊಂಡು ಎಷ್ಟ ಖರ್ಚಾಗದಕ್ಕ ಅವನಿಗೆ ಕೊಡಿಸಿ ಪುಟ್ಟಿ ಹಾಕ್ಯಂದು ಕ್ಯಾಚಕ್ಕೆ. ಮಿಸ್ ಬಂದಾರ ಮಿಸ್. ಏನ್ರೋ ಓದೋದು ಬರೆಯೋದೇನಿಲ್ಲ ನಿಮ್ಗ? ಇವಾಗ ಶಾಲೆಯಿಂದ ಬಂದೀವಿ ಮಿಸ್, ಆಟ ಆಡ್ತೀವಿ. ನೀವು ಹೋಮ್ವರ್ಕ್ ಎಲ್ಲ ಮಾಡ್ಬೇಕು, ಹಿಂಗ್ಯಾಕ್ ಆಟ ಆಡಕ್ ಬರ್ತೀರಿ?
ಸ್ವಲ್ಪ ಹೊತ್ತಷ್ಟ ಆಟ ಆಡ್ಬೇಕು, ಬರ್ರಿ ಹೋಗೋಣ. Miss out. ಛೀ. ಏನಿಲ್ಲ, ನಡ್ರು ನೀವು. ಬರ್ಲಿ ಬರ್ರಿ. ಮಾತಿಲ್ಲ, ಕತೆ ಇಲ್ಲ. ನೀವು ನಾಳೆ ಶಾಲೆ ಟೈಮಿಗೆ ಕರೆಕ್ಟ್ ಬರ್ಬೇಕು. ಏನು ಓದೋದು ಬರೋದು ಈಗಿನ ಮಕ್ಳಿಗೆ ಏನು ಇಲ್ಲ ನೋಡು. ಚೆನ್ನಾಗಿ ಓದಲ್ಲ, ಏನಿಲ್ಲ. ಫೋನ್ ಒಂದ್ ಇದ್ಬಿಟ್ರ ಏನು ಬೇಡ ಇವಾಗ. ನಿಂಗೇನಾದ್ರೂ ಸ್ವಲ್ಪ ಕಾಮನ್ ಸೆನ್ಸ್ ಇದೆಯಾ? ಅಮ್ಮ, ಗುಲಾಬಿ, ಗುಲಾಬಿ ಅಂತ ಇದ್ದ ಕುರಿ ಬಲಿಗ್ ಬಿತ್ತ. ಯಾವ ಹುಡುಗ ಮನ್ಸಿಗೆ ಬಂದಲ್ಲ? ತಮ್ಮ ಮನ್ಸಿಗೆ ಬಂದ, ಆದ್ರ ಅವ್ರು ಒಳ್ಳೆ ಅಂತಾರಂತಲ್ಲ. ಆತ ನಿನ್ ಮದುವಾದಂಗ ನಾವ್ ನೋಡ್ದಂಗ ಇದೊಂದು ಹುಡುಗನ್ ಸೇರಿ 8 ಜನ ಆತ್ ನೋಡಕ. ಬರ್ತಾರ ಒಕ್ಕಾರ, ಬರ್ತಾರ ಒಕ್ಕಾರ. ನಮ್ಮ ಮನೇನು ಮಂಡಳ ಕಾಲಿದ ಹೊರತು ನಿನ್ ಮದ್ವಿ ಮಾತ್ರ ಆಗೋಲ್ದ. ಒಬ್ರು ಬರ್ತಾರ ವರದಕ್ಷಿಣೆ ಕೇಳ್ತಾರ, ಒಬ್ರು ಬರ್ತಾರ ನಿಮ್ಮ ಅಪ್ಪ ಕುಡಿಕೆ ಅಂತ ಹೇಳ್ತಾರ. ನಿನಗಂತ್ರ ಏನು ಚಿಂತಿಲ್ಲ, ದಿನ ಕುಡಿಯೋದು ನಿನ್ಗಿರೋದ. ಕುಡ್ದು ತಲೆ ಕೂದೋಸ್ ಹೊಂಟಾವ ನೋಡ, ಕೈ ಕೈ ಎಟ್ಟಾಗ್ಯಾವ. ಮುದಿಯತಾರ ಕುಡಿಯಪ್ಪ ಬಾ ನೀನು. ಯಪ್ಪ ಬಾಪ ಊಟ ಮಾಡುವಂತ. ಇವ ನಂದು ಹೊಟ್ಟೆ ಎಷ್ಟಿಲ್ಲ ಹೋಗು ಯವ್ವ, ನಾ ಆಮ್ಯಾಗ ಊಟ ಮಾಡ್ತೀನಿ ಹೋಗು. ಅಪ್ಪ ಸ್ವಲ್ಪ ಆದ್ರೂ ಊಟ ಮಾಡುವಂತ ಬಾಪ. ಯವ್ವ ಈಗಾರ ಬೀಗರ್ ಬಂದಾಗ ಹೊಟ್ಟೆ ತುಂಬ ಒಗ್ಗರಣೆ ತಿಂದಿನಿ, ಯಾವ ಹೊಟ್ಟಿಲಿ ಊಟ ಮಾಡ್ಬೇ, ಆಮ್ಯಾಗ ಊಟ ಮಾಡ್ತೀನಿ ಹೋಗ. ನೀವು ನನಗ ತಿಳಿಯಾರ್ದಂಗ ಆಗೈತಿ, ಆಮ್ಯಾಗ ಊಟ ಮಾಡ್ತೀನಿ ಹೋಗು. ಸ್ವಲ್ಪ ಆದ್ರೂ ತಿನ್ಬಾ. ಆಗಲ್ಲವ, ನಿನ್ ಕೈ ಮುಗಿತೀನಿ ಹೋಗ್ತಾಯಿ, ನನಗೆ ಆಗಲ್ಲ ಹೋಗು. ಮಾಡ್ಕೊರಪ್ಪ. ಎಂತ ಹಣೆ ಬರತ್ತಪ್ಪ ನಮ್ದು. ಬರ್ತಾರ ಮನ್ಯಾಗ ಬೇಕಾದಂಗ ನಾಷ್ಟ ಮಾಡ್ತೀನಿ, ನಾಷ್ಟ ತಿಂತಾರ, ಚಾ ಕುಡಿತಾರ, ಓದಾರ ಒಳ್ಳೆ ಪತ್ತೇನಿಲ್ಲ. ಎಷ್ಟು ಸಂಬಂಧ ಬಂದು ಅವ್ರಿಗೆ ಮನ್ಸಿಗೆ ಬಂದ್ರ ನಮಗ್ ಮನ್ಸಿಗೆ ಬಂದಿಲ್ಲ, ನಮಗ್ ಮನ್ಸಿಗೆ ಬಂದು ಅವ್ರಿಗೆ ಮನ್ಸಿಗೆ ಬಂದಿಲ್ಲ. ಕೆಲವು ಮಂದಿ ಕೇಳ್ತಾರ ಮುಕ್ಳೇಗ ವರದಕ್ಷಿಣೆ ಕೇಳ್ತಾರ, ಕಾರ್ ಕೇಳ್ತಾರ. ನಮ್ಗೇನ್ ಕಾರ್ ಕೊಡಕ್ ನಮ್ಗೇನೇನು ಏನೋ ನಮ್ ಗೌರ್ಮೆಂಟ್ ನೌಕರಿ ಐತೆ, ನಾವು ರೈತರು ದುಡ್ಕೊಂಡು ಉಣ್ಣೋರು. ಮಗಳು ನೋಡ್ರಿ ಬಂಗಾರ ಆಗೈತಿ,
ಇಂಥ ಮಗಳು ಬಾಳ್ವಿ ನಾನು ಕುಡಿಯೋದ್ರಿಂದ ಹಾಳಾಕೈತಿ ಅಂದ್ರೆ ಇನ್ ಮೇಲೆ ಕುಡಿಯೋದು ಬಿಟ್ಟು ನನ್ನ ರಕ್ತಿ ಶಕ್ತಿ ಇರತನ ನಾ ದುಡಿತೀನಿ, ನನ್ನ ಮಕ್ಕಳು ಮದುವೆ ಮಾಡೇ ಮಾಡ್ತೀನಿ. ಇದು ನನ್ನ ಮೇಲೆ ನನಗೆ ಚಾಲೆಂಜ್. ಏನ್ ತಮ್ಮ ಇವತ್ತು ಚೆನ್ನಾಗಿತ್ತ ಕಾರ್ಯಕ್ರಮ ಎಲ್ಲ? ಹಾ ಚೆನ್ನಾಗಿರ್ತಕ್ಕ. ಹಳ್ಳಿ ಒಳಗು ಚೆನ್ನಾಗ್ ಮಾಡ್ತಾರಲ್ಲ, ಬಟ್ ನಾ ಸ್ಯಾರಿ ಉಟ್ಕೊಂಡು ಹೋಗ್ಬೇಕಾಗಿತ್ತು. ಉಟ್ಕೊಂಡ್ ಹೋಗ್ಬೇಕಲ್ಲಕ್ಕ. ಡೈಲಿ ಸ್ಕೂಲಿಗೆ ಉಟ್ಕೊಂಡು ಹೋಗಿ ಹೋಗಿ ಬಾಳ ಬೇಜಾರ್ ಆಗ್ಬಿಟ್ಟೈತಿ ನನಗ. ಹೌದಾ? ಮತ್ತಮ್ಮ ಮತ್ತೆ ಹೇಳ್ಬೇಕು ನೀವ್ ಅಕ್ಕ. ವಾ ಕಾರ್ಯಕ್ರಮದಲ್ಲಿ ಮತ್ತೆ ಗಿಚ್ಚು ಗಿಚ್ಚು ಹುಡುಗಿರ ಬಂದ್ರಪ್ಪ. ಹುಡುಗಿ ಭಾರಿ ನೋಡಕಾಗ್ಯದ ನೋಡ. ಹುಡುಗಿ ನಂಬರ್ ಕೇಳ್ಬೇಕಾಯ್ತು. ಈಗ ಬಂದ್ಬಿಟ್ಟಿದೆ. ಗುಲಾಬಿ ನೀವೇನಿಲ್ಲಿ? ಇವೇನಿಲ್ಲಿ? ಏ ನಮ್ಮ ಮೊಲ ಇಲ್ಲಿದ ಒಂದ್ 4 ಪಟ್ಟಿ ತಡದವ. ನಮ್ಮ ಮೊಲಕ ಹಿಂಗ ಹೋಗೋ ನಾವ. ಹೌದು, ನೀವೆಲ್ಲಿ ಹೋಗಿದ್ರಿ? ಇಲ್ಲ ಕಾರ್ಯಕ್ರಮಕ್ಕೆ ಹೋಯ್ದೇವ್ ನಾವು. ಹೌದಾ, ಮತ್ ನಡ್ಕಂತ ಹೊಂಟ್ರಿ ಒಳ್ಳೆ? ಕಾರ್ಯಕ್ರಮ ಮುಗಿಸಿ ಹೊಂಟಿ ನಡ್ಕಂತ. ಹೌದು, ನೀವ್ ನಡ್ಕಂತ ಹೊಂಟ್ರಿ? ಇಲ್ಲ ನಮ್ಮ ಅಕ್ಕಗ ಈ ಪ್ರಕೃತಿ ನೋಡಿದ್ರೆ ಬಹಳ ಚಲೋ ಅನ್ಸತೈತೆ, ಅದಕ್ಕ ವಾಕಿಂಗ್ ಹೊಂಟಿದ್ವಿ. ಹೌದಾ, ಸರಿ ಹುಷಾರ ಹೋಗ್ರಿ. ಸ್ವಲ್ಪ ಲೇಟ್ ಆದ್ನಪ್ಪ ಅಂದ್ರೆ ನಮ್ ಕಡೆ ಇವು ಚಿರತೆ ಕಳ್ಳಿ ಬರ್ತಾವ, ಹುಷಾರ ಹೋಗ್ರಿ. ತಮ್ಮ ಇವ್ರ್ಯಾರು? ಇಲ್ಲಕ್ಕ ಅವ್ರ ರೈತರ ಬಹಳ ಒಳ್ಳೆ ಮನುಷ್ಯರ ಅವ್ರು. ಹೌದಾ? ಹಾ ನಾನ್ ನೋಡೇ ಇಲ್ಲ ಇವ್ರಲ್ಲಿ. ಯಾಕ್ರಿ ರೈತರ ಮಕ್ಳು ಯಾವಾಗ್ಲೂ ಲುಂಗಿ ಹಂಗೆ ಹಾಕಿ ಇರ್ತಾರ ಮಾಡ್ರಿ. ಕೆಲಸ ಮಾಡ್ತೀವಿ, ಸೋಕಿ ಮಾಡ್ತೀವಿ. ಕಷ್ಟ ಬಂದಾಗ ದುಡಿಯಕ ಸೈ, ಟೈಮ್ ಬಂದಾಗ ಮೆರೆಯಕ ಸೈ. ರೈತರ ಮಕ್ಳ ಯಾವದಕ್ಕೆ ಕಮ್ಮಿ ಇಲ್ಲ. ನೋಡಕ್ಕೂ ಪಾರಂಗಳಿದ್ದಾಗ ರೈತರ ಬಗ್ಗೆ ಮಾತಾಡ ರೀ. ಇದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ, ತದ್ದಿರ್ಕೊಂಡ್ ಹೋಗ್ಬೇಡಿ. ಬಾಕ್ ಹೋಗೋಣ. ಬೇಸಳ್ಳಿ ಮಕ್ಕಗ ರೈತರ ಬಗ್ಗೆ ಅಷ್ಟ ಮಾತಾಡ್ಬೇಡ ಅಂತಂದ. ರೈತ ಇದ್ದಂಗ ಇದೆಯಾ? ಒಳ್ಳೆ ಇದು ರೌಡಿ ಇದ್ದಂಗ ಇದೆಯಾ? ಗೊತ್ತಾಗಲ್ಲ ನಿನಗೆ? ರೌಡಿ ಇದ್ದಂಗ ಅದೀನಿ. ಒಂದು ಸಲ ನನ್ ಪ್ರೀತಿ ಮಾಡ, ಗೊತ್ತಾಗತ್ತ ನಾನ್ ಎಂತವನಂತ. ಏಯ್, ನಿಮ್ಮ ಅಪ್ಪ ನಿಮ್ಮ ಅಕ್ಕನ ಮದಿಗೆ 1 ಲಕ್ಷ ಇಸ್ಕೊಂಡಾನ. ಇಸ್ಕೊಂಡು 1 ವರ್ಷ ಆತು, ಇನ್ನ ಕಟ್ಟಾಕಿಲ್ಲ. ಸ್ವಲ್ಪ ಟೈಮ್ ಕೊಡ್ರಿ. ಏಯ್, ಇಸ್ಕೊಂಡ್ 1 ವರ್ಷ ಆತ, ಯಾವಾಗ ಕೊಡ್ತಿರ್ಲಿ? ಬಡ್ಡಿಲ್ಲ ಗಂಟಿಲ್ಲ. ಅದು ಹೋಗ್ಲು, ನಿಮ್ಮ ಅಕ್ಕನ ಮದಿಗೆ ಊಟ ಇಲ್ಲ. ನಿಮ್ಮ ಅಪ್ಪ ಕುಡ್ದು ಹಾಳು ಮಾಡ್ತಾನ. ಗೌಡ್ರೆ, ನಮ್ಮಪ್ಪ ನಿಮ್ಮ ಹತ್ರ ರೊಕ್ಕ ಇಸ್ಕೊಂಡಿದ್ದ, ನಮಗೇನು ಹೇಳಿದ ಗೌಡ್ರೆ. ಇನ್ನೂ ಸ್ವಲ್ಪ ದಿನ ತಡ್ಕೊಂಬಿಡ್ರಿ. ಹೊಲ್ದಾಗ ಕಡ್ಲಿ ಹಾಕಿವಿ, ಆ ಕಡ್ಲಿ ಬಂದ ತಕ್ಷಣಕ್ಕೆ ಕೊಟ್ಬಿಡ್ತು. ಈ ಮಾತು ನಮ್ಮಪ್ಪ ಮುಂಚೆ ಹೇಳಿದ್ನಪ್ಪ ಅಂದ್ರೆ ನಮ್ಮ ಕೈಲಿ ಎಷ್ಟಾಗತ್ತ ಅಷ್ಟು ಬಡ್ಡಿ ಕಟ್ತಿದ್ವಿ. ನೀವು ಹೇಳಿದ್ಮೇಲೆ ನಮಗೆ ಗೊತ್ತಾಗಿದ್ದು. ಕಡ್ಲಿ ಬಂದ ತಕ್ಷಣಕ್ಕೆ ನಿಮ್ಮ ಬಡ್ಡಿ ಗಂಟೆ 2 ಕೊಟ್ಬಿಡ್ತೀವಿ. ದಯವಿಟ್ಟು ಮಂದ್ಯಾಗ ರೊಕ್ಕ ಕೇಳಿ ನಮ್ಮ ಮರ್ಯಾದೆ ಕಳಿಬೇಡ್ರಿ ಗೌಡ್ರೆ.
ಏಯ್ ಏ ಸೌಕಾರ ನನ್ ತಮ್ಮನ ಹೊಡಿತೀನಿ ನಾ. ನನ್ನ ರೊಕ್ಕ ಕೊಡತ್ತನ ನಾನ್ ನಿಮ್ ತಮ್ಮನ್ ಹೊಡಿಯೋನ. ಗೌಡ್ರೆ ನಮ್ಮ ಅಕ್ಕನ ತಿಳಿಯಾರ್ದ ಮಾತಾಡೋಳ. ನಮ್ಮ ಅಕ್ಕನ ಮಾತು ಮನಸ್ಸಿಗೆ ಹಚ್ಕೋಬೇಡ್ರಿ. ನಿಮ್ ರೊಕ್ಕ ಅಲ್ಲ ಆದಷ್ಟು ಬೇಗ ಕೊಡ್ತೀನಿ ತಗೋರಿ ಗೌಡ್ರೆ. ಏಯ್ ನೀವ್ ರೊಕ್ಕನ ಕೊಡೋದ್ ಬೇಡ. ನಿಮ್ಮ ಅಕ್ಕ ಗೊಂಬಿ ಇದ್ದಂಗ ಅದಾಳ. ಆಕೆನ್ ಕೊಟ್ಟು ನನಗ್ ಮದ್ವಿ ಮಾಡ್ಬಿಡು, ನಿನ್ ಸಾಲ ಎಲ್ಲಾ ತೀರು. ಏ ಗೌಡ, ನಮ್ಮ ಅಕ್ಕನ್ನ ಗಿಳಿ ಸಾಧ್ಯಾಂಗ ಸಾಕಿವೆ. ಹೋಗಿ ಹೋಗಿ ನಿನ್ನಂತ ಗಿಡನ್ ಕೈ ಕೊಡ್ಬೇಕನ? ನಿನ್ನ ಬಡ್ಡಿ ಸಲ ಎಷ್ಟ ಆಯ್ತದ ಆದ್ರಕಿನ್ನ ಎಷ್ಟ ರೊಕ್ಕ ಇನ್ನು ಮಕ್ಕದ ಮೇಲೆ ಬೀಸಾಕತ್ನ ಬಾಕ. ಎಷ್ಟು ಸಿಕ್ಕಿದ್ರು ಬೇಡ. ಗೌಡ್ರಿಗೆ ಬೇರೆ ಕಾಡ್ಲಿ ಬಂದ ತಕ್ಷಣಗ ರೊಕ್ಕ ಕೊಡ್ತಂತಂದ ಗರ್ವದಿಂದ ಹೇಳಿ ಬಂದ್ಬಿಟ್ಟಿನಿ. ಇದು ನೋಡಿದ್ರ ನೀರೆಲ್ಲ ಕಡ್ಡಿನ ಬಾಡಿ ಹೋಗ್ಬಿಟ್ಟೈತಿ. ಅಕ್ಕನ ಮದುವೆನೂ ಬಂದೈತಿ. ಗೌಡ ಸಾಲ ಯಾವಾಗ ಕಟ್ಬೇಕು, ಅಕ್ಕನ ಮದುವೆ ಯಾವಾಗ ಮಾಡ್ಬೇಕು ಒಂದು ತಿಳಿವಲ್ಲ ನನಗೆ. ದೇವ್ರೆ, ನಿನ್ನ ನಂಬಿ ದುಡಕತ್ತೀವಪ್ಪ, ನಮಗ ನೀನ ದಾರಿ ತೋರಿಸ್ಬೇಕಪ್ಪ ದೇವ್ರೆ. ಹೋಗ ಮುಂದ ಬರ ಮುಂದ ದಾರ್ಯಾಗಿರ್ತಿದ್ದಿ ರೇಗ್ಸಾಕ. ಯಾಕೆ ಇಲ್ಲದೀನಿ? ಎಲ್ಲೆಂತ ಹುಡ್ಕೋದ್ ನಿನ್ನನ? ಯಾಕೆ ಬೇಜಾರೊಳಗದಿ? ಅದೆಲ್ಲ ನಿಮ್ಗೆ ಯಾಕೆ ಬೇಕು? ನಿಮ್ಮ ಕೆಲಸ ನೀವು ನೋಡೋಗ್ರಿ. ನೀವು ಹೇಳ್ತಾರದು ಹೋಗ್ರಿ. ಹೋಗಲ್ಲ ಅಂದ್ರೆ ಸುಮ್ಮನೆ ಹೋಗ್ರಿ. ಅದೊಂದು ತಲೆ ಸರಿ ಇಲ್ಲ, ಬಿಸಿಲು ತಲೆ ಯಾಕೆ ಆಫ್ ಮಾಡ್ತೀರಿ? ಆಗಲ್ಲ ನೋಡ್ರಿ ನಂಗ. ಏನಾಯ್ತು? ನಿಮ್ಗೆ ಯಾಕೆ ಬೇಕು? ಇವಾಗೇನ್ ಹೇಳ್ತಿಲ್ಲ? ನಮ್ಮನೆ ಕಷ್ಟ ನಿಮ್ಗೆ ಯಾಕೆ ಬೇಕು? ನಿಮ್ ಕೆಲಸ ಹುಡುಕಿ ಹೋಗ್ರಿ. ನನಗ್ ನೀ ಹೇಳ್ಬೇಕಷ್ಟ. ಅದ್ರಾಗ ಹೇಳಕ್ ನೀವ್ ಯಾರ? ನಾನ್ ನಿನ್ ಹೇಳ್ತಾ ಆಕಿ ಮುಂದ ನನಗ್ ನೀ ಬಾಳ ಇಷ್ಟ. ಏನ? ಐ ಮೀನ್ ಏ ಗುಲಾಬಿ, ಐ ಲವ್ ಯು. ಜಾಸ್ತಿ ಲವ್ ಯು ಮಾವ. ಇಷ್ಟ ಆದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಾರ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ನಪ್ಪ ಅಂದ್ರ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ಒಳ್ಳೆದಾಗಲಿ.